ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಜೀವ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರವಾಗಲಿ, ನಿಮಗೆ ಮಹಿಮೆ ಉಂಟಾಗಲಿ ದೇವ. ವಿಶೇಷವಾಗಿ ಕರ್ತನೆ ನಿನ್ನ ಮಗಳಿಗೆ ಪ್ರಾರ್ಥಿಸ್ತೇನೆ. ಮಗಳ ಆತ್ಮ ಪ್ರಾಣ ಶರೀರವೆಲ್ಲ ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಯೇಸು ಸ್ವಾಮಿ ನಾಮದಲ್ಲಿ ಕರ್ತನೆ. ವೈದ್ಯರಿಗಿಂತ ವೈದ್ಯನು ಗುಣವೈದ್ಯನಾಗಿದೆ ಕರ್ತನೆ. ಹೌದು ಕರ್ತನೆ, ನಿನ್ನಿಂದ ಎಲ್ಲವೂ ಸಾಧ್ಯ ಉಂಟು ಕರ್ತನೆ. ಯಾಕೋ 5:15 ನಂಬಿಕೆ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸ್ತಂತ ಹೇಳುತ್ತೆ. ನಿನ್ನ ಮಗಳನ್ನು ಮುಟ್ಟು ರಕ್ಷಿಸು. ನಿನ್ನ ಮಗಳಿಗಿರುವಂತ ಎಲ್ಲ ಬಲಹೀನತೆ ಎಲ್ಲ ಬಿಟ್ಟು ಹೋಗಲಿ, ಸರಿ ಊಟ ಸೇವಿಸುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಹೌದು ಕರ್ತನೆ, ಮಗಳ ಮೈಕೈ ನೋವು ಎಲ್ಲ ಕಮ್ಮಿ ಆಗಲಿ ಯೇಸು ನಾಮದಲ್ಲಿ. ಬೆಳಗ್ಗೆ ಎದ್ದಿದಾಗ ನಿನ್ನ ಮಗಳಿಗಿರುವಂತ ಎಲ್ಲ ಭಾರ, ಮೈಯೆಲ್ಲ ಆ ಭಾರ ಆಗಿರುವಂತದ್ದು ಯೇಸು ನಾಮದಲ್ಲಿ ಹಗುರವಾಗಲಿ. ಇಡೀ ಬಾಡಿ ಎಲ್ಲ ನಜರೇತ್ರ ಯೇಸು ನಾಮದಲ್ಲಿ ನಾರ್ಮಲ್ ಆಗಲಿ. ಈ ಮಗಳ ಮೇಲೆ ಕ್ರಿಯೆ ಮಾಡುವಂತ ದುಷ್ಟ ದುರಾತ್ಮನ ಕಾರ್ಯಗಳು, ಎಲ್ಲ ವ್ಯಾಧಿಗಳು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಸುಟ್ಟಾಕ್ತಾ ಇದ್ದೇನೆ. ಹೋಲಿ ಸ್ಪಿರಿಟ್ ಗಾಡ್ ಟಚ್ ಹರ್ ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಮಗಳನ್ನು, ಇವರ ಯಜಮಾನರನ್ನು ಮತ್ತೆ ಇರುವಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಮಗಳ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಗ್ರಹಿಸಬೇಕೆಂದು ಪ್ರಾರ್ಥಿಸ್ತೇನೆ. ನಿನ್ನ ಮಗಳ ಮೇಲೆ ನಿನ್ನ ಪ್ರಸನ್ನತೆ, ನಿನ್ನ ಕೃಪೆ ಹಿಡಿದು ಬರಬೇಕೆಂದು ಪ್ರಾರ್ಥಿಸ್ತೇನೆ. ಮಾರ್ಕ ಬರೆದ ಸುವಾರ್ತೆ 16 ವಾಕ್ಯ ಹೇಳುತ್ತದೆ, ನಿನ್ನ ನಂಬರಿಂದ ಸೂಚಕಾರ ಅಂತ ಹೇಳಿ ಕರ್ತನೆ. ನಿನ್ನ ಹೆಸರು ದೇವರು ಬಿಡಿಸ್ತೇವೆ, ಆವಡಿಸ್ತೇವೆ, ವಿಷ ಪದಾರ್ಥ ಕುಡಿದು ಕೇಡಾಗುವುದಿಲ್ಲ. ರೋಗಿಗಳ ಮೇಲೆ ಕೆಟ್ಟು ಪ್ರಾರ್ಥಿಸಿದಾಗ ಅವರ ರೋಗ ಗುಣವಾಗ್ತದೆ ಅಂತ ಹೇಳಿದೆ. ನಿನ್ನ ಮಗಳ ತಲೆ ಮೇಲೆ ಕೆಟ್ಟು ಪ್ರಾರ್ಥಿಸುವಾಗ ನಿನ್ನ ಮಗಳಿಗೆ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ಮಗಳಿಗೆ ಸೌಖ್ಯ ಬರಲಿ ಕರ್ತನೆ. ನಿನ್ನ ಮಗಳನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ. ನಿನ್ನ ಮಗಳನ್ನು ಗುಣಪಡಿಸಿದೆ ಅಂತ ಹೇಳಿ ನಂಬಿ ನಿಮ್ಗೆ ಸ್ತೋತ್ರ ಹೇಳ್ತಾ ಈ ಪ್ರಾರ್ಥನೆ ನಮ್ಮ ಜಗದ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳಿದೆ ನನ್ನ ಸಜ್ಜುಗಳ ತಂದೆ. ಆಮೆನ್.